ನಮ್ಮ ಅಪ್ಪ ಅಮ್ಮ ಕೂಡ ಇವಳನ್ನ ಮಗಳ ತರ ನೋಡ್ಕೊಂಡಿದ್ದಾರೆ. ಅವತ್ತು ವಜ್ರದ ನೆಕ್ಲೆಸ್ ಕಳ್ದೋಗಿದ್ದು, ಮುಹೂರ್ತ ಸೀರೆ ಹರಿದೋಗಿದ್ದು, ಮನೇಲಿ ಆಗ್ತಿರೋ ಎಲ್ಲ ಗಲಾಟೆಗಳಿಗೆ ಇವರೇ ಕಾರಣ. ವಂಶಿ, ನಿನ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಅವತ್ ಮದ್ವೆ ದಿನ ನಳಿನಿಯವರು ಒಂದು ಪೆಂಡ್ರೈವ್ನ DJ ಅವರಿಗೆ ಕೊಡೋದು ನೋಡ್ದೆ. ನೀನ್ ಹೇಳ್ತಿರೋದು ನೋಡಿದ್ರೆ ಆ ಮದ್ವೆ ಮನೆಯಲ್ಲಾಗಿರೋ ಗಲಾಟೆಗೂ ಇವರಿಗೂ ಏನೋ ಸಂಬಂಧ ಇದೆ ಅನ್ನಿಸ್ತಿದೆ ಕಣೆ. ಇವಳು ಹೇಳ್ತಿರೋದು ನಿಜಾನೇ ಇರ್ಬೋದು. ಇಲ್ಲ ಅಂದ್ರೆ ತಾಳಿ ಕಟ್ಟೋ ಟೈಮಿಗೆ ಕರೆಕ್ಟಾಗಿ ಆ ವಿಡಿಯೋ ಪ್ಲೇ ಆಗೋದಕ್ಕೆ ಹೇಗೆ ಸಾಧ್ಯ? ಇದು ಅವರೇ ಮಾಡಿರೋದು. ಅವ್ರು ಖಂಡಿತವಾಗ್ಲೂ ಈ ಮನೆಗೆ ಒಳ್ಳೇದ್ ಮಾಡೋ ಉದ್ದೇಶ ಇಟ್ಕೊಂಡು ಬಂದಿಲ್ಲ. ನಾನೀಗ್ಲೇ ವಿಷಯನೆಲ್ಲ ಕೋದಂಡ ಭಾವನ್ಗೆ ಹೇಳಿ ಅವ್ರ ಮುಖವಾಡನ ಕಳಿಸ್ತೀನಿ. ವಂಶಿ ನಿಂತ್ಕೋ. ನೀನ್ ಏನ್ ಮಾಡಕ್ ಹೊರಟಿದ್ಯಾ? ನಿನ್ ಮದ್ವೆ ಮುಂಚೆ ಇದನ್ನೆಲ್ಲ ಹೇಳಿದ್ರೆ ಅವ್ರು ನಂಬ್ತಿದ್ರು. ಆದ್ರೆ ಈಗ ನೀನ್ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಇದನ್ನೆಲ್ಲ ನಂಬಲ್ಲ ಕಣೆ. ಶಬಾಷ್ ವಂಶಿ, ಕರೆಕ್ಟ್ ಆಗಿ ಹೇಳ್ದೆ. ಆದ್ರೆ ನೀನ್ ತುಂಬಾ ಸ್ಲೋ ಆಗಿದ್ಯಾ. ಆಲ್ರೆಡಿ ಟ್ರೈನ್ ಹೋಗಾಗಿದೆ. ನೀನ್ ಇವಾಗ ಟಿಕೆಟ್ ತಗೋತಿದ್ಯಾ? ಇವಾಗ ನೀನಷ್ಟೇ ಅಲ್ಲ, ಆ ದೇವ್ರು ಬಂದ್ ಹೇಳಿದ್ರು ಕೋದಂಡ ಅದನ್ನ ನಂಬಲ್ಲ. ಪರವಾಗಿಲ್ಲ ನಯನ, ನೀನ್ ನಿನ್ ಫ್ರೆಂಡ್ ತರ ಡಮ್ಮಿ ಪೀಸ್ ಅಂತೂ ಅಲ್ಲ. ಏನು ನನ್ ಕೈಯಲ್ಲಿ ಏನು ಮಾಡಕ್ಕಾಗ್ತಿಲ್ಲ ಅಂತ ಹುರಿತಿದ್ಯಾ? ಏ ಮಾಯಾ, ಮೊದ್ಲು ಕೈ ಇಳ್ಸು. ಇನ್ನು ಮೇಲೆ ನನ್ನ ಹತ್ರ ಈ ತರ ಎಲ್ಲ ಮಾತಾಡ್ಬೇಡ.